ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತ ನಾನು ಈ ದಿನದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿ ಮುಂಜಾವು ನಮಗೊಂದು ಹೊಸ ರೀತಿ ಅಂತ ಅನ್ನಿಸ್ತಾ ಇರುತ್ತೆ. ಅದೇ ರೀತಿ ನನಗೂ ಕೂಡ ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ವಿಭೂತಿ ಹಚ್ಕೊಂಡು ಗ್ಯಾಸ್ ಎಲ್ಲ ಹೊರಿಸ್ಕೊಂಡು ಅದಕ್ಕೂ ಸ್ವಲ್ಪ ವಿಭೂತಿ ಹಚ್ಚಿ ನಾನು ಡೈಲಿ ಅದೇ ಥರನೇ ನನ್ನ ದಿನಾನ ಸ್ಟಾರ್ಟ್ ಮಾಡ್ತೀನಿ. ಮಗು ಇರೋದ್ರಿಂದ ಒಂದೊಂದು ದಿನ ಒಂದೊಂದು ಥರ ಆಗುತ್ತೆ. ಬಟ್ ನನಗೂ ಒಂದು ಕ್ವಾಲಿಟಿ ಟೈಮ್ ಬೇಕೇ ಬೇಕು. ಅದನ್ನು ನಾನು ತೊಗೊತೀನಿ. ದಿನ ಇದೇ ರೀತಿ ಬೇಗ ಎದ್ದೇಳ್ತೀನಿ ಅಂತಲೇ ಹೇಳೋಕ್ಕಾಗಲ್ಲ. ಯಾಕೆಂದರೆ ರಾತ್ರಿ ನಿದ್ದೆ ಸರಿ ಹೋಗಿಲ್ಲ ಅಂದರೆ ಲೇಟ್ ಆಗೇ ಆಗುತ್ತೆ. ಯಾಕೋ ಗೊತ್ತಿಲ್ಲ, ರಾತ್ರಿ ನಿದ್ದೆನೇ ಬರಲಿಲ್ಲ. ಅದಕ್ಕೆ ಬೇಗ ಎದ್ದು ನನ್ನ ಡೈಲಿ ರೊಟೀನ್ನ ಸ್ಟಾರ್ಟ್ ಮಾಡಿಕೊಂಡೆ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಜೊತೆಗೆ ಮೆಂತ್ಯ ಕಾಳನ್ನ ತಿಂತಾ ಹೋಗ್ತೀನಿ. ಏನು ಅಂದರೆ ಕೂಲಿರೋರು ಡೈಲಿ ಮೆಂತ್ಯ ಕಾಳು ತಿಂದರೆ ಶೀತ ಆಗಿಬಿಡುತ್ತೆ. ಮೆಂತ್ಯ ಕಾಳಿಂದ ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಅದಕ್ಕೆ ನಂದು ಸ್ವಲ್ಪ ಹೀಟ್ ಬಾಡಿ ಆಗಿರೋದ್ರಿಂದ ರೆಗ್ಯುಲರಾಗಿ ನಾನು ಮೆಂತ್ಯ ಕಾಳು ತೊಗೊತೀನಿ. ಬೆಳಗ್ಗೆ ಎದ್ದು ಮೆಂತ್ಯ ಕಾಳು ನೀರು ಕುಡಿದು ಎಲ್ಲ ಆಗಿ ನಾನು ಹೊರಗಡೆ ಕಸ ಹೊಡೆದು ಬಾಗಿಲಿಗೆ ನೀರು ಹಾಕೋಣ ಅಂತ ಅಂದ್ಬಿಟ್ಟು ಹೋದೆ. ಇನ್ನೂ ಮೇ ಬಿ 5:15 ಆಗಿತ್ತು ನಾನು ಬಾಗಿಲು ಕಸ ಹೊಡೆಯೋಕ್ಕೆ ಹೋದಾಗ. ಸೊ ಬೆಳಗ್ಗಿನ ವಾತಾವರಣನೇ ಇನ್ನೂ ಒಂಥರ ಖುಷಿ. ಇನ್ನು ಚಳಿ ಇದ್ರೂ ಬೆಂಗಳೂರು ಚಳಿ ಹೆಂಗೆ ಅಂತ ನಿಮಗೂ ಗೊತ್ತಿರುತ್ತೆ. ಸೊ ಎಲ್ಲ ಕಸ ಹೊಡೆದು ಕ್ಲೀನ್ ಮಾಡ್ಕೊತಾ ಇದ್ದೆ. ಪಾಟ್ ಎಲ್ಲ ತೆಗೆದ್ಬಿಟ್ಟು ವಾರಕ್ಕೊಂದ್ಸರಿ ನಾನು ಕ್ಲೀನ್ ಮಾಡ್ತೀನಿ. ಬಟ್ ಡೈಲಿ ಏನು ಮಾಡ್ತೀನಿ, ಕಸ ಹೊಡೆದು ಒರೆಸ್ಕೊಂಡು ರಂಗೋಲಿ ಹಾಕ್ತೆ. ಮನ್ಸು ಹೆಂಗಿರುತ್ತೋ ರಂಗೋಲಿ ಹಂಗೆ ಬರುತ್ತಂತೆ. ಇವತ್ತು ನನ್ನ ರಂಗೋಲಿನೇ ಕೆಟ್ಟೋಯ್ತು. ಬಟ್ ಒಂದು ಸರಿ ರಂಗೋಲಿ ಹಾಕಿದ್ರೆ ಮತ್ತೆ ಅದನ್ನು ನಾವು ತೆಗಿಬಾರ್ದು ಅಂತ ಅಂತಾರೆ. ಹಂಗಾಗಿ ಹೆಂಗಿರುತ್ತೋ ಹಂಗೆ ರಂಗೋಲಿ ಹಾಕ್ಬಿಟ್ಟು ಬಂದು ತಲೆಗೆ ಎಣ್ಣೆ ಹಚ್ಕೊತಾ ಇದ್ದೆ. ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದೆ. ಈಗೀಗ ಆಫ್ಟರ್ ನನ್ನ ಮಗು ಹುಟ್ಟಿದ ಮೇಲೆ ನನ್ನ ಹೇರ್ ಫಾಲು ಸ್ಟಾರ್ಟ್ ಆಗಿದೆ. ಬಟ್ ಏನು ಅಂದರೆ ಆ್ಯಸ್ ಕಂಪೇರ್ ಮುಂಚೆಗೆ ಹೋಲಿಸ್ಕೊಂಡ್ರೆ ಈಗ ಸ್ವಲ್ಪ ಬೆಟರ್ ಅನಿಸುತ್ತೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಫ್ರೆಶ್ ಆಗಿ ಬಂದೆ. ಮನೆಗೆ ಮೇಡ್ ಬರೋದ್ರಿಂದ ಸ್ವಲ್ಪ ಕಸನೆಲ್ಲ ಮಾಡ್ಕೊಳಲ್ಲ, ಜಸ್ಟ್ ಕಸ ಹೊಡೆದಿರ್ತೀನಿ. ಬೆಳಗ್ಗೆ ಕಸ ಬಿಡಬಾರ್ದು ಅಂತ ಕಸ ಹೊಡೆದ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟು ಬಂದು ತಿಂಡಿಗೆ ರೆಡಿ ಮಾಡ್ತಾಯಿದ್ದೆ. ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೆ. ಸೊ ಒಳ್ಳೆ ಪ್ರೋಟೀನ್ ಇರೋ ಫುಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡೋದ್ರಲ್ಲೇ ನಾನು ಅವ್ರಿಗೆ ಬೇರೆ ನನಗೆ ಬೇರೆ ಅಂತೇನು ಮಾಡಲ್ಲ. ಮಾಡೋದ್ರಲ್ಲೇ ಎಲ್ರಿಗೂ ಹೆಲ್ತಿಯಾಗಿ ಕೊಡ್ತೀನಿ. ಏಕೆಂದರೆ ನನ್ನ ಮಗನೂ ತಿನ್ನೋದ್ರಿಂದ ಸ್ವಲ್ಪ ಖಾರ ಕಮ್ಮಿ ಆಗ್ತಾ ಹೋಗ್ತೀನಿ. ಅಲ್ಲಿ ನನ್ನ ಮಗ ಎದ್ದು ಬಂದುಬಿಟ್ಟು ಆಟ ಆಡಿಸ್ತಾ ಇದ್ದಾನೆ. ಅದಕ್ಕೋಸ್ಕರ ಆ ಕಡೆ ಹೋಗು ಅಂತ ಹೇಳ್ತಾ ಇದ್ದೆ. ಎಲ್ಲ ವೆಜಿಟೇಬಲ್ಸ್ನೂ ಕಟ್ ಮಾಡ್ಕೊಂಬಿಟ್ಟು ಇವತ್ತು ನಮ್ಮ ಹಸ್ಬೆಂಡ್ ಬರ್ಡೇ ಇದೆ. ಸೊ ಕೇಕ್ ಮಾಡೋಣ ಅನ್ನೋ ಒಂದು ಪ್ಲ್ಯಾನಲ್ಲಿದ್ದೀನಿ. ಏನಾಯಿತು ಅಂತ ಮುಂದೆ ಹೇಳ್ತೀನಿ. ಕೇಕ್ ಏನೋ ರೆಡಿ ಮಾಡಿದ್ವಿ, ಆಯಿತು. ಅದು ಕಟ್ ಆಯಿತೋ ಇಲ್ವೋ ಅಂತಲೂ ನಾನು ಈ ಬ್ಲಾಗಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ತಿಂಡಿ ಶಾವಿಗೆ ಉಪ್ಪಿಟ್ಟು ರೆಡಿ ಮಾಡ್ತಾಯಿದ್ದೆ. ಅನ್ನಿಸ್ತು ಎಷ್ಟು ಬ್ಯುಸಿ ರೋಟೀನ್ ಆಯ್ತಲ್ಲ ಅಂತ ಅಂದ್ಬಿಟ್ಟು. ಯಾಕೆಂದರೆ ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ವರ್ಕ್ ಲೈಫು ಮತ್ತು ಮನೆ ಲೈಫು ಎಲ್ಲದನ್ನು ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ನಾವು ಟೈಮ್ ಅಂತ ಹಾಕ್ಕೊಂಡ್ವಿ ಅಂದರೆ ಈಸಿಯಾಗಿ ಮ್ಯಾನೇಜ್ ಮಾಡ್ತಾ ಹೋಗ್ಬೋದು. ಇವತ್ತು ನನ್ನ ಹಸ್ಬೆಂಡು ವರ್ಕ್ ಫ್ರಮ್ ಹೋಮ್ ಇತ್ತು. ಹಂಗಾಗಿ ಬೆಳಗ್ಗೆ ತಿಂಡಿ ಅಷ್ಟೇ, ಮಧ್ಯಾಹ್ನಕ್ಕೆ ಬೇರೆ ಮಾಡಬೇಕಿತ್ತು. ಅವ್ರು ಆಫೀಸ್ಗೆ ಹೋಗೋ ಟೈಮಲ್ಲಿ ಏನಾಗುತ್ತೆ ಅಂತ ಅಂದರೆ ಬೆಳಗ್ಗೆನೇ ಲಂಚ್ ಮತ್ತು ಬ್ರೇಕ್ಫಾಸ್ಟ್ ಎರಡೂ ಪ್ರಿಪೇರ್ ಆಗೋದ್ರಿಂದ ನನಗೆ ಮಧ್ಯಾಹ್ನ ಅಷ್ಟು ಕೆಲಸ ಇರಲ್ಲ. ನನ್ನ ಮಗನ ಬ್ಯಾಲೆನ್ಸ್ ಮಾಡ್ಕೊಂಡು ಅವನಿಗೆ ಊಟ ಮಾಡಿಸೋದು ಅದು ಇಷ್ಟ ಇರೋದ್ರಿಂದ ಮಾಡ್ತಾ ಹೋಗ್ತೀನಿ. ಇವಾಗ ತಿಂಡಿ ರೆಡಿ ಆಗ್ತಾಯಿದೆ. ಪ್ರತಿಯೊಂದು ಸರಿನೂ ಅನಿಸುತ್ತೆ ಎಲ್ಲ ಬ್ಯಾಲೆನ್ಸ್ ಮಾಡೋದು ಎಷ್ಟು ಕಷ್ಟ ಆಗುತ್ತಲ್ವಾ ಅಂತ ಅಂದ್ಬಿಟ್ಟು. ಏಕೆಂದರೆ ಏನೋ ಒಂದು ಮಾಡಬೇಕು ಅಂದಾಗ ಅಡೆತಡೆಗಳು ಜಾಸ್ತಿ ಅಂತ ಅನಿಸುತ್ತೆ. ಬಟ್ ನಾವು ಮಾಡ್ತೀವಿ ಅಂದಾಗ ಅದಾಗಲ್ಲ. ಯೂಟ್ಯೂಬ್ ಅನ್ನೋದು ನನ್ನ ಕನಸು. ನೋಡೋಣ ಇದರಲ್ಲಿ ಸಕ್ಸಸ್ ಆಗ್ತೀನೋ ಇಲ್ಲೋ ಅಂತ. ನನ್ನ ಮಗುಗೆ ತಿಂಡಿ ಕೊಡ್ತಾಯಿದ್ದೆ. ಆ್ಯಕ್ಚುಲಿ ಈಗೇನು ಅಂದರೆ ಅವನೇ ತಿನ್ನಬೇಕು ಅನ್ನೋ ಆಸೆ ಜಾಸ್ತಿ. ಹಂಗಾಗಿ ಪ್ಲೇಟಿಗೆ ಹಾಕಿ ಕೊಟ್ಟರೆ ನಾನೇ ತಿನ್ನಿಸೋದು. ಬಟ್ ಪ್ಲೇಟಿಗೆ ಹಾಕಿ ಅವನಿಗೂ ತಿನ್ನೋ ಅಭ್ಯಾಸ ಮಾಡಿಸೋಣ ಅಂತ ಅಂದ್ಬಿಟ್ಟು ಈಗ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ
ಶಾವಿಗೆ ಉಪ್ಪಿಟ್ಟು ಪ್ಲಸ್ ಖಾರ, ಜೊತೆಗೆ ತಿಂಡಿ ಆದ ತಕ್ಷಣ ನನಗೊಂದು ಲೋಟ ಟೀ ಬೇಕೇ ಬೇಕು. ಟೀ ಇಲ್ಲ ಅಂದರೆ ನನಗೆ ಆ ಡೇನೇ ಕಂಪ್ಲೀಟ್ ಆಗೋಲ್ಲ. ಏಕೆಂದರೆ ಅಷ್ಟು ಕೆಲಸ ಮಾಡಿರ್ತೀನಲ್ಲ, ಒಂದು ಲೋಟ ತಿಂಡಿ ತಿಂದು ಟೀ ಕುಡಿದ್ರೆ ಒಂದು ಫ್ರೆಶ್ನೆಸ್ ಅಂತ ಬರುತ್ತೆ. ಈಗ ಮನೇಲೇ ಕೇಕ್ ಪ್ರಿಪೇರ್ ಮಾಡ್ತಾಯಿ, ಹೊರ್ಗಡೆಯಿಂದ ತರಿಸ್ಬೋದು, ಬಟ್ ಅವರಿಗೆ ಎಗ್ ಹಾಕಿರೋ ಕೇಕ್ ಇಷ್ಟ ಆಗೋಲ್ಲ. ಎಗ್ಲೆಸ್ಸು ಸಿಗ್ಬೋದು, ಏನೋ ನಾನು ಒಂದು ಟ್ರೈ ಮಾಡೋಣ ಮನೆಯಿಂದನೇ ಅಂತ ಅಂದ್ಬಿಟ್ಟು. ಆಲ್ರೆಡಿ 2 ವರ್ಷ ಆಯಿತು ನಾನು ಕೇಕ್ ಮಾಡೋದು ಬಿಟ್ಬಿಟ್ಟು. ಏಕೆಂದರೆ ತಪ್ಪೋಗಿದೆ. ಮಗು ಹುಟ್ಟಿದ ಮೇಲೆ, ಕನ್ಸೀವ್ ಆದಮೇಲೆ ನಿಂತು ಮಾಡೋ ಅಷ್ಟು ಪೇಷನ್ಸ್ ಇರಲಿಲ್ಲ, ಟೈಮೂ ಇರಲಿಲ್ಲ. ಹಂಗಾಗಿ ಏನೋ ಒಂದು ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಸ್ವಲ್ಪ ಎಲ್ಲ ಮೆಸ್ಸಿ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡಿ. ನಮ್ಮ ಹಸ್ಬೆಂಡ್ ವರ್ಕ್ ಮಾಡ್ತಾಯಿದ್ದರು, ಸೊ ಅವರಿಗೆ ನಾನೇನು ಮಾಡ್ತಾಯಿದ್ದೀನಿ ಅನ್ನೋ ಐಡಿಯಾ ಇಲ್ಲ. ಏನೋ ಕೆಲಸ ಮಾಡ್ಕೊತಾ ಇದ್ದಾಳೆ ಅಂತ ಅಂದ್ಬಿಟ್ಟು. ಹೆಂಗಾಗೋಯ್ತು ಅಂದರೆ ನನ್ನ ಆಫೀಸ್ ವರ್ಕು, ಈ ಕೇಕ್ ಮಾಡೋದು, ಆಮೇಲೆ ನನ್ನ ಮಗನ ತುಂಟಾಟ ಎಲ್ಲ ಇದು ಮಾಡಿಕೊಂಡು ಕೇಕ್ ಮಾಡಬೇಕಾ ಅನ್ನೋ ಒಂದು, ಮಾಡಬೇಕಾದ್ರೆ ಯಾಕಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನು ಅಂತ ಅನ್ನಿಸ್ತು. ಬಟ್ ಪ್ರೀತಿಯಿಂದ ಮಾಡಿದೆ, ಅದೊಂದು ಇದು. ಬಟ್ ಇಷ್ಟಪಟ್ಟು ಕೇಕ್ ಮಾಡಿ ಕೊನೆಗೆ ಕೇಕ್ ಕಟ್ ಮಾಡಲಿಲ್ಲ ಅನ್ನೋ ಒಂದು ಬೇಜಾರು ಸ್ಟಾರ್ಟ್ ಆಗಿಬಿಡ್ತು. ಹಾಗೆ ಹೇಳ್ದಂಗೆ ಇಷ್ಟೆಲ್ಲ ಮಾಡಿಬಿಟ್ಟು ಕೇಕ್ ಕಟ್ ಮಾಡಲಿಲ್ಲ ಅನ್ನೋ ಒಂದು ಬೇಜಾರಾಯಿತು. ಏನು ಅಂದರೆ ಪ್ರತಿಯೊಂದು ದಿನವೂ ನಮಗೆ ಹೊಸ ದಿನವೇ ಅನಿಸುತ್ತೆ. ನಾವೇನು ಮಾಡಿದ್ರೂ ಇವತ್ತು ಅದನ್ನು ಎಂಜಾಯ್ ಮಾಡ್ತಾ ಹೋಗಬೇಕಂತೆ. ಆ ಪಾಲಿಸಿಯಲ್ಲಿ ನಾನು ಬಂದಿರೋದು. ಏನೇನು ನಾವು ಖುಷಿ ಪಡ್ತೀವಿ, ನಾವು ಮಾಡ್ತೀವಿ. ನನಗೇನು ಅಂದರೆ ಇವತ್ತು ಓಕೆ ಅವ್ರ ಬರ್ಡೇ ಅಲ್ವಾ, ನಾನು ಕೇಕ್ ಮಾಡೋಣ ಅನ್ನೋ ಒಂದು ಪ್ಲ್ಯಾನಲ್ಲಿ ಸ್ಟಾರ್ಟ್ ಮಾಡಿಕೊಂಡೆ. ಹಂಗೆ ಮಾಡ್ತಾಯಿದ್ದೀನಿ. ಏನಿಲ್ಲ, ಮೈದಾ ಹಿಟ್ಟು, ಮೊಸರು, ಸ್ವಲ್ಪ ಸಕ್ಕರೆ ಮತ್ತು ಮಿಕ್ಸ್ ಮಾಡ್ತಾ ಸ್ವಲ್ಪ ಹಾಲು ಹಾಕ್ಕೊಂಡು ಒಂದು ಕನ್ಸಿಸ್ಟೆನ್ಸಿ ಬರೋ ಥರ ಮಿಕ್ಸ್ ಮಾಡಿದೆ. ಅದು ನೋಡಿದ್ರೆ ಅದು ನಾವು ಮಿಕ್ಸ್ ಮಾಡ್ಬೇಕಾದ್ರೆ ಅದು ಕಟ್ಟಾಗ್ಬಿಡ್ತು ಕಟರು. ಸೊ ಇನ್ನೊಂದು ಬೀಟರ್ ತೊಗೊಂಡು ಮಿಕ್ಸ್ ಮಾಡ್ತಾಯಿದ್ದೆ. ಅದ್ರಲ್ಲಿ ನನ್ನ ಮಗ ಬಂದು ನಾನು ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು, ಏನೋ ಅಂದರೆ ನಾನೇನೋ ಮಾಡ್ತಿದ್ರು ಅದನ್ನು ಅವನ್ನ ಹೆಲ್ಪ್ ಮಾಡಬೇಕು ಅನ್ನೋದೊಂದು. ಸೊ ಅಲ್ಲಿ ಗ್ಯಾಸ್ ಇರುತ್ತೆ ಅನ್ನೋ ಒಂದು ಭಯದಲ್ಲಿ ನಾನು ನೋಡ್ಕೊತಾ ಇದ್ದೆ. ಒಂದು ಪ್ಯಾನ್ನ ಆಲ್ರೆಡಿ ಪ್ರೀ ಹೀಟ್ ಮಾಡಿದ್ದೆ. ಓವೆನ್ ಇದೆ ಮನೇಲಿ, ಬಟ್ ಏನಾಗಿದೆ ಅಂದರೆ ಓವೆನ್ ಹಾಕೋ ಸ್ವಲ್ಪ ಕೆಟ್ಟೋಗಿದೆ. ಬೇಕ್ ಮಾಡೋಕ್ಕಿಟ್ರೆ ಅದು ಬೇಕ್ ಆಗೋಲ್ಲ. ಸೊ ಪ್ಯಾನಲ್ಲೇ ಮಾಡ್ತಾಯಿದ್ದೀನಿ, ಬಿಕಾಸ್ 2 ವರ್ಷ ಆಯಿತು ಯೂಸ್ ಮಾಡೋದು ಬಿಟ್ಟು. ಹಂಗಾಗಿ ಆಮೇಲೆ ಕ್ರೀಮ್ನ ಇದನ್ನು ಮಾಡ್ಕೊತಾ ಇದ್ದೆ, ವಿಪ್ಪಿಂಗ್ ಕ್ರೀಮ್ ರೆಡಿ ಮಾಡ್ಕೊತಾ ಇದ್ದೆ. ವಿಪ್ಪಿಂಗ್ ಕ್ರೀಮ್ ಎಲ್ಲ ರೆಡಿ ಮಾಡಿ ಕೇಕ್ ಆಗಿದೆ ಸಾಕು. ಬಿಕಾಸ್ ನನ್ನ ಹಸ್ಬೆಂಡು ಸ್ವೀಟ್ ತಿನ್ನಲ್ಲ, ನಾನು ತಿನ್ನಲ್ಲ ಜಾಸ್ತಿ. ಇನ್ನೇನು ನನ್ನ ಮಗನಿಗೆ ಅದೇ ಅಂತ ಅಂದ್ಬಿಟ್ಟು ಅದು ಶುಗರ್ ಸಿರಪ್ ರೆಡಿ ಮಾಡ್ಕೊಂಡಿದ್ದೆ, ವಿಪ್ಪಿಂಗ್ ಕ್ರೀಮ್ ರೆಡಿ ಇದ್ದೆ, ಅದ್ರ ಮುಖಾಂತರನೇ ಮಾಡ್ತಾಯಿದ್ದೀನಿ. ಇಷ್ಟು ರೆಡಿಯಾಗಿದ್ದೆ. ಓಕೆ, ಚೆನ್ನಾಗಿ ಬಂದಿದೆ. ಅಷ್ಟು ಚೆನ್ನಾಗಿ ಅನ್ನೋದಕ್ಕಿಂತ ಓಕೆ, ಒಂದು ಲೆವೆಲ್ಲಿಗೆ ತಿನ್ನೋ ರೀತಿ ಬಂದಿದೆ. ಇದಕ್ಕೆಲ್ಲ ಈಗ ವಿಪ್ಪಿಂಗ್ ಕ್ರೀಮ್ ಅಪ್ಲೈ ಮಾಡಿಬಿಟ್ಟು ನಾನು ಕೂಲಿಂಗಿಗೆ ಇಟ್ಬಿಟ್ಟು ಸಂಜೆ ಕಟ್ ಮಾಡಿಸೋಣ ಅನ್ನೋ ಒಂದು ಪ್ಲ್ಯಾನಲ್ಲಿ ಇದ್ದೆ. ಹಂಗಾಗಿ ಅದನ್ನು ಎಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ನಿಯರ್ಲಿ ಒಂದು 11 o'clock ಆಯಿತು. ನನ್ನ ಹಸ್ಬೆಂಡ್ ಮೀಟಿಂಗಲ್ಲಿ ಇದ್ದಿದ್ದರಿಂದ ಒಂದು ಹಾಫ್ ಆನ್ ಅವರಲ್ಲಿ ಕೇಕ್ ರೆಡಿ ಮಾಡ್ಬೋದು. ನೋ ವರೀಸ್, ಅದು ಜಾಸ್ತಿನೂ ಆಗೋಲ್ಲ. ಯಾಕೆಂದರೆ ಬೇಕಿಂಗು ಓವೆನಲ್ಲಿಟ್ಟರೆ ಒಂದು 10 to 15 ಮಿನಿಟ್ಸಲ್ಲಿ ಆಗುತ್ತೆ. ಬಟ್ ಪ್ಯಾನಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡಿ, ಈ ರೀತಿ ಬಂದಿದೆ ಕೇಕು. ಗೊತ್ತು ತುಂಬ ಚೆನ್ನಾಗೇನು ಬಂದಿಲ್ಲ. ಓಕೆ, ಪ್ರೀತಿಯಿಂದ ನಾವು ಏನೇ ಮಾಡಿಕೊಟ್ರು ಅದು ಚೆನ್ನಾಗಿರುತ್ತೆ ಅಂತ ಅಂತೀವಲ್ಲ. ಮಧ್ಯಾಹ್ನಕ್ಕೆ ಅವ್ರಿಗೆ ಹುಷಾರಿರಲಿಲ್ಲ, ಸೊ ರಸಮ್ಮು, ಹಾಗಲಕಾಯಿ ಫ್ರೈ, ಅನ್ನ ಮಾಡಿದ್ದೆ. ಇದು ಏಕೆಂದರೆ ಶೀತ ಜ್ವರ ಇತ್ತು ಅಂದರೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಇದು ನನ್ನ ಮಧ್ಯಾಹ್ನ ಆಗಿತ್ತು. ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೋಸ್ಕರ ಜೋಳ ಮತ್ತು ಟೀ ರೆಡಿ ಮಾಡಿದ್ದೆ. ಆಮೇಲೆ ಆಚೆ ಹೋಗಿದ್ವಿ, ಮಳೆ ಬಂತು. ಸೊ ಹೊರಗಡೆ ಹೋಗಿ ಬರೋದೇ 12 o'clock ಆಯಿತು. ಹಂಗಾಗಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಕೇಕ್ನೂ ಕಟ್ ಮಾಡೋಕ್ಕಾಗಲಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.